ಸೊ ಹೆಲೋ ಎವ್ರಿ ಒನ್, ಹೊಸ ವೀಡಿಯೋಕ್ಕೆ ಸ್ವಾಗತ. ಸೊ ಇವತ್ತು ಸ್ಯಾಟರ್ಡೆ, ಕಾಲೇಜ್ಗೇನು ಹೋಗಿಲ್ಲ. ಈಗ ಎದ್ದಿದ್ದೀನಿ 11 o'clock. ಸೊ ಎದ್ದಿದ ತಕ್ಷಣ ರೆಡಿಯಾಗಿ ಶರ್ಟೆಲ್ಲ ಒಂದು ಸ್ವಲ್ಪ ರಿಂಕಲ್ಸ್ ಇತ್ತು. ಸೊ ನೋಡಿದೆ ಐರನ್ ಮಾಡೋಣ ಅಂದ್ಬಿಟ್ಟು. ಇದು ಯಾವ ದೇಶದ್ದು ಇದು ಕೊಟ್ಟವ್ರು ಅಂದ್ಬಿಟ್ಟು ಗೊತ್ತಿಲ್ಲ. ಇದೇ ಒಂದು ಸೈಜ್ ಐತೆ, ಅಲ್ಲೇ ಒಂದು ಸೈಜ್ ಐತೆ, ಏನೋ ಮಾಡೋಕ್ಕೆ ಆಗಿಲ್ಲ ಇದು. ಸೊ ಅದು ಬಿಟ್ಟಾಗಿ ಅಷ್ಟೇ ಅದಾಗೋಯ್ತು. ಸೊ ಇವತ್ತು ನಾನು ಮೋಹಿತಣ್ಣ ಯಲಹಂಕ ಹೋಗ್ತಾ ಇದ್ದೀರ. ಅದೇನೋ ಒಂದು ಸ್ವಲ್ಪ ಐಟಮ್ ಏನೋ ತೊಗೊಂಬರೋದಿದೆಯಂತೆ. ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಬರ್ತಾ ಇರೋದಷ್ಟೇ. ಒಂದೇ ಅಂಗಡಿ ನೋಡಿದ್ದೀರ ಆಲ್ರೆಡಿ, ಎಲ್ಲ ಬುಕ್ ಆಗಿದೆ. ಸೊ ಅಲ್ಲಿ ನೋಡ್ಕೊಂಡು ತೊಗೊಂಡು ಬರ್ತಾ ಇರೋದೆ. ಸೊ ಬನ್ನಿ ಹೋಗೋಣ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ, ಕರೆಂಟ್ಗಿಲ್ಲಿ ಸಮಸ್ಯೆ ಫುಲ್ಲು. ಬಿಸಿಲು ಮಾತ್ರ ಸೈಕಾಗಿದೆ ಆಚೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಮೆಕ್ಡೊನಾಲ್ಡ್ಸ್ಗೆ. ಸೊ 2 ಬರ್ಗರು, ಫ್ರೈಸು, 2 ಕೋಕ್ ತೊಗೊಂಡು ನಾನು ಮೋಹಿತಣ್ಣ ತಿಂತಾ ಇದ್ವಿ. ಸೊ ಯಲಹಂಕದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಡಾಕ್ಯುಮೆಂಟಿಂಗ್ ಕೆಲಸ ಇತ್ತು. ಸೊ ಈಗ ಜಸ್ಟ್ ಮನೆಗೆ ಬಂದೆ. 4:30 ಆಗಿದೆ ಟೈಮು. ಬಂದೆ ಒಂದು ಸ್ವಲ್ಪ ನೀರು ಕುಡ್ದೆ. ಹಂಗೆ ಫೋನ್ ಬಂತು. ಆ್ಯಸ್ ಯೂಶ್ವಲ್ ತಿರಮಿಸು ಬಿಸ್ನೆಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಗಾಡಿ ಹತ್ಕೊಂಡು ತಿರ್ಗಾ. ಇವತ್ತು ನಾಳೆ ಫುಲ್ ಬ್ಯುಸಿ ಇರುತ್ತೆ. ಬನ್ನಿ ಹೋಗೋಣ. ಲೇಟಾಗಿ ಹೋಗಿದ್ಯಂತೆ, ಫೋನ್ ಮೇಲೆ ಫೋನ್ ಹಾಕ್ತಾವ್ರೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಡೆಕೆತ್ಲಾನ್ ಹತ್ರ ನಮ್ಮದು ಸ್ಟಾಲ್ ಇರೋದು. ಬಂದು ಸ್ಟಾಲ್ಗೆ ಇಲ್ಲೆಲ್ಲ ಹಾಕಿ ಬ್ಯಾನರು ಎಲ್ಲ ಹಾಕಿ ಸೊ ಇಲ್ಲೇ ಇಡೋದು ನಾವು. ಇದು ನಮ್ಮ ಬ್ಯಾನರು. ಸೊ ಅಲ್ಲಿ ನಮ್ಮ ಅಕ್ಕ, ನಮ್ಮ ಮಾವ ಇದ್ದಾರೆ. ಇನ್ನೂ ಡೆಕೆತ್ಲಾನ್ ಇದು ನೋಡಿ. ರೋಡ್ ತೋರಿಸ್ತೀನಿ, ಇಲ್ಲಿ ಬರೋದು ರೋಡು. ಸೊ ನೈಟ್ 10 ಗಂಟೆ ಇರ್ತೀವಿ ನಾವು. ಯಾರಾದರೂ ಲೋಕಲ್ ಇದ್ದರೆ ಬಂದು ತೊಗೊಂಡೋಗಿ. ಸೊ ಗೈಸ್ ನೋಡಿ, ಫುಲ್ಲು ಸ್ಯಾಂಪಲ್ಸ್ ಕೊಡ್ತಾಯಿದ್ವಿ. ನಮ್ಮ ಅಕ್ಕ ತಿರಮಿಸು ಸ್ಯಾಂಪಲ್ಸು ಬಾ ರಿಜೆಕ್ಷನ್ ಮೇಲೆ ರಿಜೆಕ್ಷನು. ಬಿಸ್ನೆಸ್ ನಾವು ಅಂದ್ಕೊಂಡಂಗೆ ಏನೂ ಇಲ್ಲ. ಬಿಸ್ನೆಸ್ ರಿಚ್ ಮಾಡುತ್ತೆ, ರಿಚ್ ಮಾಡ್ಬೋದು, ಮಾಡ್ದಿರಾನು ಇರ್ಬೋದು. ಆದರೆ ಬಿಸ್ನೆಸ್ ತುಂಬ ಹಾರ್ಡ್ ಸಸ್ಟೈನ್ ಆಗೋದು. ಸ್ಯಾಂಪಲ್ ಒಬ್ಬೊಬ್ರು ರಿಜೆಕ್ಟ್ ಮಾಡ್ತಾರೆ, ಒಬ್ಬೊಬ್ರು ನೋಡ್ತಾರೆ, ಒಬ್ಬೊಬ್ರು ಬೇಡ ಅಂತಾರೆ. ಒಂದು ಬೇಜಾರಾಗುತ್ತೆ. ಒಬ್ಬೊಬ್ರು ತೊಗೊಬೋದು ಅನ್ನೋದು ಒಂದು ಖುಷಿ ಇರುತ್ತೆ. ಆಗಿಂದಾಗ ಇದೇ ಸ್ಪಾಟಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿ ಕರೆಕ್ಟಾಗಿ ಅಲ್ಲಿ. ಸೊ ಹಂಗೆ ಒಂದು 2-3 ಸ್ಯಾಂಪಲ್ಸ್ ಕೊಟ್ಟರು. 2-4 ಜನ ರಿಜೆಕ್ಷನ್ ಮಾಡಿದ್ರು. ಫುಲ್ ಬೇಜಾರಾಯಿತು. ಒಂದು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ ಅಂತಲೂ ಅನಿಸ್ತು. ಬಿಸ್ನೆಸ್ ಈಸ್ ಹಾರ್ಡ್. ಏನೋ ಮಚ್ಚ, ನೀನೇನು ಹೇಳ್ತೀಯ HM ಕನ್ನಡಿಗ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾವು ಅಂದ್ಕೊಂಡಿರೋ ಥರ ಜೀವನ ಅಂತೂ ಇರೋಲ್ಲ. ಸೊ ನಾವು ಏನು ಅಚೀವ್ ಮಾಡ್ಬೇಕು ಅಂದ್ಕೊತೀವಲ್ಲ, ಅದು ನಾವು ಅಚೀವ್ ಮಾಡ್ಬೇಕು ಅಂದ್ಕೊತೀವಲ್ಲ, ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ನಾವು ಎಷ್ಟೇ ಕಷ್ಟ ಬಂದ್ರಿ, ನಮಗೆ ಯಾವುದೇ ಸ್ಟ್ರಗಲ್ಸ್ ಬಂದರು, ಒಂದು ಬಿಸ್ನೆಸ್ ಅಂತ ಒಂದು ಹೆಜ್ಜೆ ಮುಂದೆ ಇಕ್ಕಿದ್ರೆ ಅದೇನೇ ಕಷ್ಟ ಬರಲಿ, ಆದರೆ ಒಂದು ಸತಿ ಅಂತೂ ಹೆಜ್ಜೆ ಇಕ್ಕಿದ್ದು ಆಗೋಯ್ತು. ಯಾವುದೇ ಕಾರಣಕ್ಕೂ ಹಿಂದೆ ಅಂತೂ ಹೋಗಬಾರ್ದು. ಸೊ ನಾನು ಇಷ್ಟು ಹೇಳ್ತೀನಿ. ಇವತ್ತು ನಾವು ನಮ್ಮ ಹತ್ರ ಟೇಸ್ಟಿಗೆ ಅವ್ರು ಈಸ್ಕೊಳೋಕ್ಕೆ ಬೇಡ ಅಂತ ಹೇಳ್ಬೋದು. ಸೊ ಮತ್ತು ಕಸ್ಟಮರ್ ರಿಜೆಕ್ಟ್ ಮಾಡ್ತಾ ಇರ್ಬೋದು. ಆದರೆ ಒಂದಲ್ಲ ಒಂದು ದಿನ ಅವರೇ ನಮ್ಮ ಸ್ಟಾಲ್ ಹತ್ರ ಹುಡ್ಕೊಂಡು ಬರೋ ಥರ ಟೇಸ್ಟ್ ಕೊಡ್ತೀವಿ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ, ಒಂದು ರೀಸನಬಲ್ ಪ್ರೈಸ್ಗೆ ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಇವರೇನು ಇಲ್ಲೇ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿನ್ನ ಮಾತು ಮುಗಿಸಪ್ಪ. ನನ್ನ ವ್ಲಾಗ್ ಇನ್ನೂ ಇಲ್ಲೇ ಇದ್ದೀನಿ ನೋಡಿ. ಡೆಕೆತ್ಲಾನ್ ಹತ್ರನೇ ಇದ್ದೀವಿ. ಈಗ ಕೂತಿದ್ದೀವಿ. ನಿಂತು ಬೇಜಾರಾಗಿ. ಇನ್ನೊಂದು ಏನಂದರೆ ನೋಡಿ, ನಾವು ಅಷ್ಟೊತ್ತು ನಿಂತ್ಕೊಂಡಿದ್ವಿ. ಜೀವನ ನೋಡಿ ಯಾವ ಥರ ಇರುತ್ತೆ, ಪ್ರತಿಯೊಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಅಷ್ಟೊತ್ತು ನಿಂತ್ಕೊಂಡಿದ್ವಿ, ಜನ ಬಂದಿಲ್ಲ. ಇವತ್ತು ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ, ಜನ ಪ್ರಾಮಿಸ್ ಇಲ್ಲಿ ಡೆಕೆತ್ಲಾನಲ್ಲಿ ಜನನೇ ಕಮ್ಮಿ ಇದ್ದಾರೆ. ಮತ್ತು ನಾವು ಯಾವಾಗ ಬಂದು ಇಲ್ಲಿ ಕುತ್ಕೊಂಡ್ವಲ್ಲ ಆವಾಗ ನೋಡಿ ಜನ ಎಷ್ಟು ಜನ ಹೋಗ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಮ್ಯಾಜಿಕ್. ಆದರೂ ನಮ್ಮ ಸೋಲ್ ನಾವು ಬಿಡಬಾರ್ದು. ನಾವು ಒಂದಲ್ಲ ಒಂದು ದಿನ ಮಾಡ್ತೀವಿ ಅಷ್ಟು. ಸೊ ಇವತ್ತು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆದ್ರಿ. ನಾವು ಒಂದು 2 ಕಸ್ಟಮರ್ಸ್ ಕರ್ಕೊಂಡು ಹೋದ್ರಿ. ಎಲ್ಲ ಮಾತಾಡಿಕೊಂಡು ಎಲ್ಲ ಆಯಿತು, ಎಲ್ಲ ಮುಗೀತು, ಸೋಲ್ಡ್ ಔಟು ಆಯಿತು. ಬಂದ್ರಿ ಫುಲ್ಲು 10:30 ಗಂಟೆ ಅಲ್ಲೇ ಇದ್ರಿ. ಸೊ ಈಗ ಮನೆಗೆ ಬಂದ್ರಿ. ಈಗ ಇಲ್ಲೇ ಊಟ ಮಾಡಿಬಿಟ್ಟು ಮುದ್ದೆ ಮಾಡೋರಂತೆ. ಮುದ್ದೆ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಳೋದೆ, ಪಾಚ್ಕೊಳೋದೆ, ದಬ್ಬಾಕೊಳ್ಳೋದು. ಫುಲ್ ಸುಸ್ತಾಗ್ಬಿಟ್ಟೈತಿ ಇವತ್ತು ಓಡಾಡಿ. ಸೊ ಗೈಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.